ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದು ದುರ್ಗಾ, ಹಿತ ಹೇಳ್ತಾರೆ ಕರೆಕ್ಟು. ಇವತ್ತು ನೀನು ಕತೆ ಹೇಳೋದು ಬೇಡ, ನಾನು ಕತೆ ಹೇಳ್ತೀನಿ. ಬಾಸು, ನೀವು ಕತೆ ಅಲ್ಲಲ್ಲ, ನೀವು ಕತೆ ಹೇಳೋದಾ? ದುರ್ಗಾ ಬೇಡ, ತುಂಬ ಓವರ್ ಸ್ಮಾರ್ಟಾಗಿ ಆಡಬೇಡ ನೀನು. ನನಗೂ ಕತೆ ಹೇಳೋದಕ್ಕೆ ಬರುತ್ತೆ. ಆಯ್ತು, ಹೇಳು ನೋಡೋಣ. ಒಂದೂರಲ್ಲಿ ಒಬ್ಬ ಇದ್ದ. ಅವನ ಹೆಸರು ಕುಪ್ಪ ಅಂತ. ಅವನಿಗೆ ರಾಜ್ಕುಮಾರಿ ಥರ ಒಬ್ಳು ಪುಟ್ಟ ಮಗಳಿದ್ಲು. ಆಮೇಲೆ ಅವನಿಗೆ ಪುಟ್ಟ ಮಗಳಿದ್ಲಲ್ಲ, ಅವಳು ರಾಜ್ಕುಮಾರಿ ಥರ ಇದ್ಲು. ಆಮೇಲೆ ದುರ್ಗಾ, ಒಂದೂರಲ್ಲಿ ಒಬ್ಬ ಕುಪ್ಪ ಇದ್ನಂತೆ. ಅವನಿಗೆ ಒಂದು ಪುಟ್ಟ ಮಗಳಿದ್ನಂತೆ. ಆ ಮಗಳು ಕುಪ್ಪ ಹತ್ರ ಹೋಗಿ ಒಂದು ಕತೆ ಹೇಳು ಅಂತ ಹೇಳಿದ್ಲಂತೆ. ಆಗ ಕುಪ್ಪ 2 ಸಾಲ್ ಹೇಳಾದ್ಮೇಲೆ ಕತೆನೇ ಮರ್ತೋಗ್ಬಿಟ್ನಂತೆ. ಅದಕ್ಕೆ ಆ 2 ಸಾಲನ್ನೇ ಮತ್ತೆ ಮತ್ತೆ ಹೇಳ್ತಿದ್ನಂತೆ. ನಗ್ತಿರೋದು ನೋಡು. ಇದು ಹೀಗೆ ಕಂಟಿನ್ಯೂ ಆದ್ರೆ ನಾನು ಕಂಪ್ಲೀಟ್ ಆಗಿ ಹೊರಗುಳಿಬೇಕಾಗತ್ತೆ. ಶರತ್ನ ನಾನು ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ. ಹಾಗಾಗ್ಬಾರ್ದು. ದುರ್ಗಾ, ನಂಗೆ ನಿದ್ದೆ ಬರ್ತಿಲ್ಲ. ಪುಟ್ ಮೇಡಮ್, ನನಗೊಂದು ಲಾಲಿ ಹಾಡು ಹಾಡ್ಲಾ? ಆಗ ನಿಂಗೆ ನಿಜವಾಗ್ಲೂ ನಿದ್ದೆ ಬರುತ್ತೆ. ನಿಂಗೆ ಸುಸ್ತಾಗಲ್ವಾ? ಆಗುತ್ತೆ. ಅವಳಿಗೆ ತುಂಬ ಸುಸ್ತಾಗುತ್ತೆ. ಅದಕ್ಕೆ ನಾನು ಹಾಡ್ಲಾ? ಬಾಸು, ನೀವು ಹಾಡು ಹೇಳ್ತೀರಾ? ಏನಿನ್ ಮಾತಿನ ಅರ್ಥ? ಏನು ನೀನೊಬ್ಬಳೇ ಊರಿಗಿಲ್ದಿರೋ ಸಿಂಗರ್ ಅಂದ್ಕೊಂಡಿದ್ಯಾ? ಹಾಗಲ್ಲ, 2 ಸಾಲ್ ಕತೆ ಹೇಳೋ ಕುಪ್ಪಂಗೆ ಹಾಡಾಡೋಕ್ಕೂ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬೇಡ ದುರ್ಗಾ, ಆ ಕುಪ್ಪನ ವಿಷಯ ಬಿಡು. ಇವಾಗ ಅದನ್ನೇ ಇಟ್ಕೊಂಡು ವರ್ಷ ಇಡೀ ರೇಗಿಸ್ತಾ ಇರಬೇಡ. ಆಯ್ತಾಯ್ತು. ಇವಾಗ ಏನು ಬಾಸು, ನೀವು ಹಾಡಾಡ್ತೀರಾ? ನನಗೆ ಹಿತಾಗೋಸ್ಕರ ಲಾಲಿ ಹಾಡು ಹಾಡೋದು ಅಂದರೆ ತುಂಬ ಇಷ್ಟ. ನಾನು ಅಂಬಿಕಾ ಇದೇ ವಿಷಯಕ್ಕೆ ತುಂಬ ಸಲ ಜಗಳ ಆಡ್ತಾ ಇದ್ವಿ, ಯಾರು ಲಾಲಿ ಹಾಡು ಹಾಡಬೇಕು ಅಂತ. ಅಂಬಿಕಾ ಹೋದ್ಮೇಲೆ ಇವಳು ನನಗೆ ಹಾಡೋದಕ್ಕೆ ಬಿಡಲಿಲ್ಲ. ನಾನು ಇವತ್ತು ಹಾಡ್ತೀನಿ. ಜೋ 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 ಲಾಲಿ ಲಾಲಿ ಜೋ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೋ ಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ 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 ಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೋಗಲಿ. ಜೋ ಜೋ ಲಾಲಿ 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 ಲಾಲಿ. ನಿಮ್ಮನ್ನ ನೋಡ್ತಿದ್ರೆ ನಂದೇ ದೃಷ್ಟಿ ಬೀಳತ್ತೇನೋ.
ನೀವು ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಹೀಗೆ ಇರೋ ಹಾಗೆ ನಾನು ನೋಡ್ಕೋತೀನಿ. ದೀಪಕ್ಕೆ ಬತ್ತಿ ಎಣ್ಣೆಲ್ಲ ಹಚ್ಚಿ ರೆಡಿ ಮಾಡಿ, ಹಾಗೆ ತಟ್ಟೆನಲ್ಲಿ ಹಣ್ಣು, ಆಮೇಲೆ ಹಾರದ ಜೊತೆಗೆ ಹಾಗೆ ಒಂದೆರಡು ಪ್ಲೇಟ್ ಬಿಡಿ ಹೂನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅರ್ಶಿನ, ಕುಂಕುಮ, ಕರ್ಪೂರ, ಗುಡ್ ಎಲ್ಲ ರೆಡಿ ಮಾಡಿಟ್ಟಿದ್ದೀರಾ. ವೆರಿ ಗುಡ್. ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಆಗಿದೆಯಾ ನೋಡಿ. ಮಾಳವಿಕಾ, ಏನಿವತ್ತು ಏನಾದರೂ ವಿಶೇಷನಾ? ಹೌದು, ಒಂಥರ ಹಬ್ಬದ ವಾತಾವರಣ ಥರ ಇದೆ. ಹಬ್ಬ? ಯಾವ ಹಬ್ಬನೂ ಇಲ್ವಲ್ಲ. ಇವತ್ತು ನಿಮ್ಮ ಮದುವೆ ಆಗಿದ್ದೀನ? ಹಾಗೆಲ್ಲ ಏನೂ ಇಲ್ಲ ಮಧುರ್ಗ. ಮನೆಯಲ್ಲಿ ಪೂಜೆ ಮಾಡಿಸೋದಕ್ಕೆ ಮದುವೆ ಹಬ್ಬನೇ ಆಗ್ಬೇಕಾ? ತುಂಬ ದಿವಸದಿಂದ ನಾನು ಇವರಿಬ್ರನ್ನು ಗಮನಿಸ್ತಾ ಇದ್ದೀನಿ. ಮನೇಲಿ ಏನೇನೋ ನಡಿಬಾರ್ದೆಲ್ಲ ನಡೀತಾ ಇದೆಯಲ್ಲ ಅಂತ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದಾರೆ. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆದ್ಮೇಲಂತೂ ತುಂಬ ಚಿಂತೆ ಮಾಡ್ತಾ ಇದ್ರು. ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿಸೋದ್ರಿಂದ ಇವ್ರ ಮನ್ಸಿಗೂ ನೆಮ್ಮದಿ ಕೊಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಪೂಜೆ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಮಾತನ್ನ ನೀನ್ ಹೇಳ್ತಾ ಇದೀಯಾ? ಯಾಕ ಕೇಳ್ತಾ ಇದ್ದೀರಾ? ಅಲ್ಲ, ಪೂಜೆ ಪುನಸ್ಕಾರ ಅಂದ್ರೆ ನಿನಗೆ ಅಲರ್ಜಿ. ನಿಜ, ನನಗಿದೆಲ್ಲ ಅಷ್ಟಕ್ಕಷ್ಟೇನೆ. ಆದರೆ ಕೆಲವು ಸರ್ತಿ ಮನೆಯವ್ರಿಗೆಲ್ಲ ಏನು ಇಷ್ಟ ಆಗುತ್ತೋ ಹಾಗೆ ಮಾಡ್ಬೇಕಾಗತ್ತೆ. ಇಷ್ಟ ಇಲ್ಲದೆ ಹೋದ್ರು ಅಲ್ವಾಪ್ಪ? ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ನೋಡಿದ್ರಾ, ಪೂಜೆ ಬಗ್ಗೆ ಹೇಳ್ತಿದ್ದಾಗೆ ಸಮಾಧಾನ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ಇನ್ ಪೂಜೆ ಮಾಡಿಸ್ದೇ ಇರಕ್ಕಾಗತ್ತಾ ಹೇಳಿ? ಅಲ್ಲದೆ ಹಾಗೆ ಅಂಬಿಕನ ಹೆಸರಲ್ಲೂ ಒಂದು ಪೂಜೆ ಮಾಡಿಸೋಣ ಅಂತ. ಅಂಬಿಕನ್ ಶ್ರಾದ್ದನೂ ಸರಿಯಾಗಿ ಆಗ್ಲಿಲ್ವಲ್ಲ? ಅಮ್ಮ, ಸಾರಿ ಶರತ್, ಶ್ರಾದ್ದ ಅಂತ ಹೇಳಬಾರ್ದಾಗಿತ್ತು. ಗೃಹ ಶಾಂತಿ ಪೂಜೆ ಅಂತ ಅಂದ್ಕೊಳ್ಳೋಣವಾ? ನನಗಂತೂ ಒಪ್ಪಿಗೆನೆ. ಈ ಪೂಜೆಯಿಂದ ಮನೆ ದೀಪ ಬೆಳಗುತ್ತೆ ಅಂದ್ರೆ ನಾನು ಯಾಕಿಲ್ಲ ಅನ್ಲಿ? ಮನೆ ದೀಪ ಬೆಳಗುತ್ತೋ ಅಥವಾ ಈ ಮನೇಲಿ ಕಾಳ್ಗಿಚ್ಚು ಹಬ್ಬುತ್ತೋ ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಒಂದು ನಿಮಿಷ ಬಂದೆ. ದುರ್ಗಾ, ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ, ನಾವು ಆಮೇಲೆ ಜಾಯ್ನ್ ಆಗ್ತೀವಿ. ಅಮ್ಮ ಇಸ್ಕೋ.